ಸ್ನೇಹಿತರೆ ಆರ್‌ಆರ್‌ಬಿಯಲ್ಲಿ ಖಾಲಿಯಿರತಕ್ಕಂತ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಅಪ್ಲಿಕೇಶನ್ ನ ಹಾಕಿ ಸಿಬಿಟಿ 1 ಎಕ್ಸಾಮಿನೇಷನ್ ನ ಯಾರೆಲ್ಲ ಬರೆದಿದ್ರೆ ಆ ಒಂದು ಸಿಬಿಟಿ 1 ಎಕ್ಸಾಮಿನೇಷನ್ ಕಟಪ್ ಅನ್ನ ಬಿಡುಗಡೆ ಮಾಡಿದ್ರ ಜೊತೆಗೆ ಸಿಬಿಟಿ 2 ಎಕ್ಸಾಮ್ ಗೆ ಕ್ವಾಲಿಫೈಡ್ ಆಗಿದ್ರ ಆ ಒಂದು ಲಿಸ್ಟ್ ಕೂಡ ಬಿಡುಗಡೆ ಮಾಡಿದ್ರ ಆ ಒಂದು ಲಿಸ್ಟ್ ಅನ್ನು ಕೂಡ ಯಾವ ರೀತಿ ಚೆಕ್ ಮಾಡುವುದು ಇನ್ನ ಕಟಪ್ ಯಾವ ರೀತಿ ಇದೆ ಅದರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಎಎಲ್ಪಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಿಬಿಟಿ 1 ಎಕ್ಸಾಮಿನೇಷನ್ ಕಟಪ್ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಒಂದು ಸಿಬಿಟಿ 1 ನಲ್ಲಿ ಯಾರೆಲ್ಲ ಇವಾಗ ಕ್ವಾಲಿಫೈಡ್ ಆಗಿದ್ರಿ ನಿಮಗೆ ಮುಂದಿನ ಹಂತದಲ್ಲಿ ಸಿಬಿಟಿ 2 ಎಕ್ಸಾಮ್ ಇರುತ್ತೆ. ಇದಕ್ಕೂ ಮುಂಚೆ ನಾನು ಆಯ್ಕೆ ವಿಧಾನದ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೆ. ಆ ಒಂದು ವಿಡಿಯೋನು ಕೂಡ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲೇ ಕೊಟ್ಟಿರ್ತೀನಿ. ಇಲ್ಲಿ ಇವಾಗ ಕಟಪ್ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋಣ. ಇಲ್ಲಿ ಮೇಲ್ಗಡೆ ಅದು ಓಪನ್ ಆಗಿರುತ್ತೆ ಅಂದ್ರೆ ಹೊಸದಾಗಿ ಅರ್ಜಿನ ಸಲ್ಲಿಸಿ ಈ ಒಂದು ಎಕ್ಸಾಮ್ ಅನ್ನ ಬರ್ದಿರ್ತಿರಲ್ಲ ಫ್ರೆಷರ್ಸ್ಗಳು ಇದು ಮೇಲ್ಗಡೆ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಕಾಲಂಗೆ ಸಂಬಂಧಪಟ್ಟಂತ ಕಟಪ್ ಅನ್ನ ಕೊಟ್ಟಿದ್ರ ಒಂದು ಕ್ಯಾಟಗರಿ ಆಧಾರದ ಮೇಲೆ. ಇನ್ನು ಸೆಕೆಂಡ್ ಕೊಟ್ಟಿರ್ತಕ್ಕಂಥ ಕಾಲಮ್ ಅಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಕಟಪ್ ನಿಂತಿದೆ ಅಂತ ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲಾಗಿ ಓಪನ್ ಅಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಯುಆರ್ ಅಲ್ಲಿ ಅಂದ್ರೆ ಜನರಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಸಂಬಂಧಪಟ್ಟಂತೆ 58.49 ಇಲ್ಲಿ ಮೆರಿಟ್ ಅನ್ನ ಅವರು ಕಟಪ್ ಅನ್ನ ನಿಲ್ಲಿಸಿರ್ತಕ್ಕಂಥದ್ದು. ಇದು ನಾರ್ಮಲೈಸೇಷನ್ ಆದ್ಮೇಲೆ ಇಷ್ಟು ಕಟಪ್ ಬಂದಿರತಕ್ಕಂಥದ್ದು. ಇನ್ನು ಇಲ್ಲಿ ಎಸ್ ಸಿ ಅವರಿಗೆ ಸಂಬಂಧಪಟ್ಟಂತೆ 42.11 ಇದೆ. ಇನ್ನು ಎಸ್ ಟಿ ಅಲ್ಲಿ 31.24, ಇನ್ನು ಒಬಿಸಿ ಅಲ್ಲಿ 47.16, ಇನ್ನು ಇ ಡಬ್ಲ್ಯೂ ಸಿ ಅಲ್ಲಿ 40.07 ಅಂತ ಕೊಟ್ಟಿದ್ದಾರೆ. ಇದು ಕಟಪ್ ಆಗಿರತ್ತ ಸಿಬಿಟಿ 1 ಎಕ್ಸಾಮಿನೇಷನ್ ಕಟಪ್. ಇದು ಇಷ್ಟು ಒಂದು ಎಕ್ಸಾಮಿನೇಷನ್ ಅಲ್ಲಿ ನೀವು ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿದ್ರೆ ನೀವು ಇಲ್ಲಿ ಸಿಬಿಟಿ 2 ಎಕ್ಸಾಮ್ಗೆ ಕ್ವಾಲಿಫೈಡ್ ಆಗಿರ್ತೀರಿ. ಇನ್ನ ಡೈರೆಕ್ಟ್ ಆಗಿ ಇವಾಗ ನಾವು ಒಂದು ಸಿಬಿಟಿ 2 ಎಕ್ಸಾಮ್ಗೆ ಸಂಬಂಧಪಟ್ಟಂತ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಲಿಸ್ಟ್ ಅನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಮೆರಿಟ್ ಇದೆ ಅಂತ ನೋಡ್ತಾ ಹೋದ್ರೆ ಇಲ್ಲಿ ಯುಆರ್ ಅಲ್ಲಿ ಅಂದ್ರೆ ಜನರಲ್ ಅವರಿಗೆ ಸಂಬಂಧಪಟ್ಟಂತೆ 40.25, ಎಸ್ ಸಿ ಅಲ್ಲಿ 45.24, ಎಸ್ ಟಿ ಅಲ್ಲಿ 43.64, ಒಬಿಸಿ ಅಲ್ಲಿ 31.96 ಅಂತ ಕೊಟ್ಟಿದ್ದಾರೆ. ಇಷ್ಟು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಮೆರಿಟ್ ಅಥವಾ ಒಂದು ಕಟಪ್ ಅನ್ನ ಇಲ್ಲಿ ನಿಂದ್ರಿಸಿರ್ತಕ್ಕಂಥದ್ದು. ಇದು ಒಂದು ಕಟಪ್ಗೆ ಸಂಬಂಧಪಟ್ಟಂತ ಮಾಹಿತಿ ಆಗಿರುತ್ತಾ. ಇನ್ನ ಒಂದು ಕ್ವಾಲಿಫೈಡ್ ಆಗಿರತಕ್ಕಂಥ ಲಿಸ್ಟ್ ಅಲ್ಲಿ ನಮ್ಮ ರೂಲ್ ನಂಬರ್ ನ ಹಾಕಿ ನಾವು ಚೆಕ್ ಮಾಡ್ಕೋಬೇಕು. ಅದನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಚಂದ್ರ ಇದು ನಮ್ಮ ಬೆಂಗಳೂರು ಜೂನ್ಗೆ ಸಂಬಂಧಪಟ್ಟಂತ ಒಂದು ಕಟಪ್ ಆಗಿರತ್ತ. ಅಂದ್ರೆ ಸಿಬಿಟಿ 2 ಎಕ್ಸಾಮ್ಗೆ ಯಾರೆಲ್ಲ ಕ್ವಾಲಿಫೈಡ್ ಆಗಿದ್ರಿ ಆ ಒಂದು ಲಿಸ್ಟ್ ಇಲ್ಲಿ ಕೊಟ್ಟಿರತಕ್ಕಂಥದ್ದು. ಇಲ್ಲಿ ನೋಡಿ ಮೇಲ್ಗಡೆ ಕೂಡ ಕೊಟ್ಟಿರ್ತಾರೆ. ಇವಾಗ ಆಲ್ರೆಡಿ ಆಗಿ ಎಲ್ಲಾ ಜೂನ್ಗಳ ಒಂದು ಕಟಪ್ ಮತ್ತು ಎಕ್ಸಾಮ್ ಅಂದ್ರೆ ಸಿಬಿಟಿ 2 ಎಕ್ಸಾಮ್ಗೆ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಲಿಸ್ಟ್ ಅನ್ನು ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ನಾನು ಮೇನ್ ಆಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಇದು ನಮ್ಮ ಬೆಂಗಳೂರು ಜೂನ್ಗೆ ಸಂಬಂಧಪಟ್ಟಂತ ಮಾಹಿತಿ ಆಗಿರುತ್ತೆ. ಇಲ್ಲಿ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಇದಕ್ಕೂ ಮುಂಚೆ ಒಂದು ಎಎಲ್ಪಿ ಮತ್ತು ಜೆಇ ಅದೇ ರೀತಿ ಇನ್ನಿತರ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದು ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ನೋಟಿಸ್ ಅನ್ನು ಕೂಡ ಬಿಡುಗಡೆ ಮಾಡಿದ್ರು. ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೆ. ಇವಾಗ ಇಲ್ಲಿ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಡೇಟ್ ಮತ್ತು ಇಲ್ಲಿ ನಿಮ್ಮ ರೂಲ್ ನಂಬರ್ ನ ಹಾಕಿ ನೀವು ನಿಮ್ಮ ಒಂದು ಸಿಬಿಟಿ 2 ಎಕ್ಸಾಮ್ಗೆ ಕ್ವಾಲಿಫೈಡ್ ಆಗಿದ್ರಲ್ಲ ಅಂತ ಕೂಡ ನೀವು ಚೆಕ್ ಮಾಡ್ಕೋಬೇಕು. ಅದ್ರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ಒಂದು ಸಿಬಿಟಿ 2 ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ನೋಡ್ತಾ ಹೋದ್ರೆ ಇಲ್ಲಿ ಮೇಲ್ಗಡೆ ಕೂಡ ಕೊಟ್ಟಿದಾರ ದ ಸೆಕೆಂಡ್ ಸ್ಟೇಜ್ ಎಕ್ಸಾಮಿನೇಷನ್ ಸಿಬಿಟಿ 2 ಅಂತ ಕೊಟ್ಟಿದಾರ. ಈ ಒಂದು ಶಾರ್ಟ್ ಲಿಸ್ಟಿಂಗ್ ಅಲ್ಲಿ ಕ್ವಾಲಿಫೈಡ್ ಆಗಿರ್ತಕ್ಕಂಥವರಿಗೆ ಸಿಬಿಟಿ 2 ಎಕ್ಸಾಮ್ ಇರುತ್ತೆ. ಯಾವ ಒಂದು ಡೇಟ್ಗೆ ಅಂದ್ರೆ 19/3/2025 ಮತ್ತು 20/3/2025 ಈ ಒಂದು ಪರೀಕ್ಷೆ ಇರುತ್ತೆ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನ ಒಂದು ಸಿಟಿ ಇಂಟಿಮೇಷನ್ ಸ್ಲಿಪ್ ಯಾವಾಗ ಬರುತ್ತಂದ್ರೆ ಸಿಟಿ ಇಂಟಿಮೇಷನ್ ಸ್ಲಿಪ್ ಮತ್ತು ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತಂದ್ರೆ ಇಲ್ಲಿ ನಮ್ಮ ಎಕ್ಸಾಮಿನೇಷನ್ ಡೇಟ್ ಇರುತ್ತಲ್ಲ ಆ ಒಂದು ಡೇಟ್ ಇಂದ 10 ದಿನದ ಮುಂಚೆಯಲ್ಲಿ ಸಿಟಿ ಇಂಟಿಮೇಷನ್ ಸ್ಲಿಪ್ ಬರುತ್ತೆ. ಇನ್ನ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತಂದ್ರ ನಮ್ಮ ಎಕ್ಸಾಮಿನೇಷನ್ ಡೇಟ್ ಇರುತ್ತಲ್ಲ ಆ ಒಂದು ಡೇಟ್ ಇಂದ ಹಿಡಿದು 4 ದಿನದ ಹಿಂದೆಯಲ್ಲಿ ನಮ್ಮ ಅಡ್ಮಿಟ್ ಕಾರ್ಡ್ ನ ಬಿಡುಗಡೆ ಮಾಡಿರ್ತಾರೆ. ಅವಾಗ ನಾವಿಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನ ಎಕ್ಸಾಮ್ ಡೇಟ್ ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ನಿಮಗೆ ನಂತರ ದಿನದಲ್ಲಿ ನಾನು ತಿಳಿಸಿಕೊಡ್ತೀನಿ. ಇವಾಗ ಸದ್ಯಕ್ಕೆ ಇಲ್ಲಿ ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಕ್ವಾಲಿಫೈಡ್ ಆಗಿರೋದನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡ್ತಾ ಹೋದ್ರೆ ಇಲ್ಲಿ ಮೇಲ್ಗಡೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರು. ಶಾರ್ಟ್ ಲಿಸ್ಟಿಂಗ್ ಆಗಿರತಕ್ಕಂತ ಒಂದು ಕ್ಯಾಂಡಿಡೇಟ್ ಗಳ ಲಿಸ್ಟ್ ನ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನೀವು ಸೆಕೆಂಡ್ ಸ್ಟೇಜ್ ಸಿಬಿಟಿ ಫಾರ್ ದಿ ಪೋಸ್ಟ್ ಆಫ್ PLP ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ ಅರ್ಥ ಆಗಿರುತ್ತೆ. ಇಲ್ಲಿ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕಂದ್ರ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ನಂಬರ್ ಗಳು ಬಂದ್ಬಿಟ್ಟು ನಿಮ್ಮ ರೂಲ್ ನಂಬರ್ ಆಗಿರುತ್ತೆ. ಅಂದ್ರೆ ALP ಒಂದು ಇದಕ್ಕೂ ಮುಂಚೆ ಸಿಬಿಟಿ 1 ಗೆ ಸಂಬಂಧಪಟ್ಟಂತ ಅಡ್ಮಿಟ್ ಕಾರ್ಡ್ ಏನು ಬಿಡುಗಡೆ ಮಾಡಿದ್ರು ಆ ಒಂದು ಅಡ್ಮಿಟ್ ಕಾರ್ಡ್ ಅಲ್ಲಿ ಈ ಒಂದು ರೂಲ್ ನಂಬರ್ ಇರುತ್ತೆ. ಅಂದ್ರೆ ನಿಮ್ಮ ರೂಲ್ ನಂಬರ್ ಯಾವ್ದು ಇರುತ್ತಾ ಆ ಒಂದು ರೂಲ್ ನಂಬರ್ ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಡ್ಮಿಟ್ ಕಾರ್ಡ್ ಅಲ್ಲಿ.
ಚೆಕ್ ಮಾಡ್ಕೊಂಡು ಅದನ್ನ ಡೈರೆಕ್ಟ್ ಆಗಿ ನೀವು ಇಲ್ಲಿ ಸರ್ಚ್ ಕೂಡ ಮಾಡಬಹುದು. ಇಲ್ಲದಲ್ಲಿ ಇಲ್ಲಿ ಮೇಲ್ಗಡೆ ಒಂದು ಸರ್ಚ್ ಐಕನ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ನೀವು ಈ ಒಂದು ಸರ್ಚ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ರೂಲ್ ನಂಬರ್ ಕೂಡ ನೀವು ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ನಿಮಗೆ ಡೈರೆಕ್ಟ್ ಆಗಿ ನನಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಒಂದು ನಿಮ್ಮ ರೂಲ್ ನಂಬರ್ನ ಹಾಕಿ ಚೆಕ್ ಮಾಡುವುದು ಅಂತ. ನಿಮ್ಮ ರೂಲ್ ನಂಬರ್ನ ತಗೊಂಡು ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ಈ ಒಂದು ಸರ್ಚ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆ ಒಂದು ಸಂಖ್ಯೆನ ನೀವು ಇಲ್ಲಿ ಫಿಲ್ಅಪ್ ಮಾಡ್ತಾ ಹೋಗ್ಬೇಕಾಗತ್ತ. ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ದು ಯಾವ ರೀತಿ ಒಂದು ಸಂಖ್ಯೆ ಇರುತ್ತೆ ಆ ರೀತಿ ನೀವು ಇಲ್ಲಿ ಸರ್ಚ್ ಮಾಡ್ತಾ ಹೋದ್ರೆ ನಿಮ್ಮ ಸಂಖ್ಯೆ ಎಲ್ಲಿರುತ್ತ ಆ ಒಂದು ಸಂಖ್ಯೆ ಡೈರೆಕ್ಟ್ ಆಗಿ ಅದು ಇಲ್ಲಿ ಮಾರ್ಕ್ ಆಗತ್ತ. ಆ ಒಂದು ಮಾರ್ಕ್ ಆಗಿರ್ತಕ್ಕಂಥ ಸಂಖ್ಯೆ ಮತ್ತು ನಿಮ್ಮ ರೂಲ್ ನಂಬರ್ ಎರಡು ಒಂದೇ ಆಗಿದ್ರೆ ನೀವು CBT 2 ಎಕ್ಸಾಮ್ಗೆ ಇಲ್ಲಿ ಕ್ವಾಲಿಫೈಡ್ ಆಗಿದ್ದೀರಿ ಅಂತ ಅರ್ಥ ಆಗಿರತ್ತ. ಈ ರೀತಿಯಾಗಿ ನೀವು ಇಲ್ಲಿ ನಿಮ್ಮ ಒಂದು ರೂಲ್ ನಂಬರ್ನ ಹಾಕಿ CBT 2 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕ್ವಾಲಿಫೈಡ್ ಅಥವಾ ಎಲಿಜಿಬಲ್ ಆಗಿದ್ದೀರಾ ಅಂತ ನೀವು ಇಲ್ಲಿ ಈ ರೀತಿಯಾಗಿ ಚೆಕ್ ಮಾಡ್ಕೋಬಹುದಾಗಿರತ್ತ. ಅದೇ ರೀತಿ ಇದಕ್ಕೂ ಮುಂಚೆ ಇಲ್ಲಿ ಈ ಒಂದು ALP ಹುದ್ದೆಗಳಿಗೆ ಸಂಬಂಧಪಟ್ಟಂತ CBT 1 ಎಕ್ಸಾಮಿನೇಷನ್ ಯಾರೆಲ್ಲ ಬರೆದಿದ್ರೆ ಈ ರೀತಿಯಾಗಿ ನೀವು ಇಲ್ಲಿ ನಿಮ್ಮ ಒಂದು CBT 2 ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತ ಮಾಹಿತಿ ಅಥವಾ ನೀವು ಕ್ವಾಲಿಫೈಡ್ ಆಗಿದ್ದು ಚೆಕ್ ಮಾಡ್ಕೋಬಹುದಾಗಿರತ್ತ. ಆ ಒಂದು ನೋಟಿಸ್ ಆಗಿರ್ಬೋದು ಮತ್ತೆ ಈ ಒಂದು PDF ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಇದಕ್ಕೂ ಮುಂಚೆ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರು ನೀವು ಚೆಕ್ ಮಾಡ್ಕೊಂಡು CBT 2 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಿಪೇರ್ ಆಗ್ಬೋದಾಗಿರತ್ತ. ಮಾರ್ಚ್ 19 ಮತ್ತು ಮಾರ್ಚ್ 20ನೇ ತಾರೀಕಿಗೆ ಎಕ್ಸಾಮ್ ಇದೆ ಅಂತವ್ರು ಇದರಲ್ಲಿ ನೋಟಿಸ್ ನಲ್ಲಿ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಇದರಲ್ಲಿ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಂಡು ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಪ್ರಿಪೇರ್ ಆಗ್ಬೋದಾಗಿರತ್ತ. ನಿಮ್ಗೆ ಏನಾದ್ರು CBT 2 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಬಗ್ಗೆ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅವರು ಕೂಡ ಏನಾದ್ರು CBT 1 ಎಕ್ಸಾಮಿನೇಷನ್ ಬರೆದಿದ್ರ ALP ಇದು ಅವರು ಕೂಡ ತಮ್ಮ CBT 2 ಎಕ್ಸಾಮ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಚೆಕ್ ಮಾಡ್ಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.